ಅವರಿಗೆ ಎಷ್ಟು ದೊಡ್ಡವರು ಅಂತ ಅನ್ನೋದಕ್ಕೆ ಅವರೊಂದು ಪ್ರಸಂಗ ಹೇಳ್ತೇನೆ. ಅಪ್ಪ ಸಿದ್ಧಾರೂಢನನ್ನು ನೋಡಿ ದಿವಟೆ ಪಿತಾಂಬರಪ್ಪನವರು, ಢಗೆ ಭೀಮಸೇನಪ್ಪನವರು, ರಾಮ್ ಭಾವು ಕ್ಷೀರಸಾಗರೆಯವರು, ಅನೇಕರು ಕೀರ್ತನಕಾರರೆಲ್ಲರೂ ಸೇರಿ ಅಪ್ಪನ ಶರೀರ ಹೋದ ಮೇಲೆ ಪೂಜೆ ಮಾಡೋದಕ್ಕೆ ಮೂರ್ತಿ ಮಾಡಿಸ್ಬೇಕು. ಅವ್ರಿಗೆ ಹೇಳಿದ್ರೆ ಬ್ಯಾಡ ಅಂತಾರ ಅಂತಂದು ಶೆಲ್ಲಿಕೇರಿ ಕಲ್ಲು ತಗೊಂಡು ಬಂದು ಮೂರ್ತಿ ಮಾಡೋರು ಕರ್ಕೊಂಡು ಬಂದು ಕಟ್ಯಾಕ ಹಚ್ಚಿದ್ರು. ಮೂರ್ತಿ ಪೂರ ಆಗೋದು ಮೂಗ್ ಮಾಡೋ ಮುಂದನ ಹೊಡೆದು ಹೋಗೋದು. ಥೋ ಅಂತಂದು ತೆಗೆದು ಬಗೆಯವ್ 3 ಕಲ್ಲು ಹೊಡೆದು ಹೋದು. ಅವಾಗ ಎಲ್ಲಾರು ಬಂದ್ರು, ಕೈ ಕಟ್ಟಿ ನಿಂತು ತಪ್ಪಾತು, ಬುದ್ಧಿ ಕ್ಷಮಾ ಮಾಡ್ರಿ ಅಂದಾಗ, ಯಾಕ್ರಪ್ಪ ಏನ್ ತಪ್ಪಾಗ್ಯದ? ಬುದ್ಧಿ ನಿಮ್ಗೆ ಹೇಳಾರ್ದನ ಮೂರ್ತಿ ಮಾಡ್ಸಕತ್ತಿದ್ವಿ, ಕ್ಷಮಾ ಮಾಡ್ರಿ. ಸಿದ್ಧಾರೂಢಪ್ಪ ನಿನ್ನ ಮೂರ್ತಿ ಮಾಡಿಸ್ಬೇಕಂತ ಆಸೆ ಬಹಳ ಐತೋ. ಮುಚ್ಚುಗಳ ನನ್ನ ಮೂರ್ತಿ ಮಾಡೋವನ ಬ್ಯಾರೆ ಅದಾನ, ಮೂರ್ತಿ ಮಾಡುವ ಕಲ್ಲ ಬೇರೆ ಐತಿ. ಎಲ್ಲೈತ್ರಿ ಬುದ್ಧಿ? ಶಿರಡಿಯೊಳಗ ಸಾಯಿರಾಮ್, ಸಾಯಿನಾಥ, ಸಾಯಿಬಾಬಾ ಮಕರಾನ್ ಕಲ್ಲನ್ನ ರಾಜಸ್ಥಾನದಿಂದ ಹರಿಕೋಟಾದಿಂದ ತರಿಸಿ ತನ್ನ ಮೂರ್ತಿ ಜೀವಂತವಿದ್ದಾಗ ಅರ್ಧ ಅದರೊಳಗೆ ಮಾಡಿಸಿ ಅರ್ಧ ನನ್ನ ಸಲುವಾಗಿರ್ತಾನ. ಅಲ್ಲಿ ಹೋಗಿ ನೀವು ನಿಂತ್ರ ಸಾಕು, ನಿಮಗೆ ಮೂರ್ತಿ ಕಲ್ಲು ಕೊಡ್ತಾನ ಹೋಗ್ರಿ ಅಂತಂದಾಗ ಸಿದ್ಧಾರೂಢರ ಮಾತು ಕೇಳಿ ಶಿರಡಿಗೆ ಬಂದು ಆ ಸಾಯಿಬಾಬಾನ ಕಾಲು ಮುಗಿದಾಗ ಕನ್ನಡ ಮಾತಾಡಿದ ಮರಾಠಿಗನಾಗಿರ್ತಕ್ಕಂತಹ ಸಾಯಿಬಾಬಾ ಕನ್ನಡವ ಮಾತಾಡಿದ. ಸಿದ್ಧಾರೂಢನ ಸಲುವಾಗಿ ಈ ಶಿಲೆಯನ್ನಿಟ್ಟೇನೆ, ನನ್ನ ಜೀವಾತನ ಜೀವ ಒಂದೇ ಅದ, ತಗೊಂಡು ಹೋಗ್ರಿ ಅಂತಂದಾಗ ರೈಲ್ವೆ ಮುಖಾಂತರ ತಂದು ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢರ ಸಿದ್ಧನಾನಂದರ ಗದ್ದುಗೆ ಮುಂದಿಟ್ಟಾಗ ಸಿದ್ಧಾರೂಢರಂದ್ರು, ಕಾಳಪ್ಪ ಯಪ್ಪ ಮಗನ ನನ್ನ ಮೂರ್ತಿ ಮಾಡೋದು ನೀವೊಬ್ಬನ, ಆ ಶಕ್ತಿ ನಿನ್ನಲ್ಲದೋ ನೀನೇ ಮಾಡು ಅಂತಂದಾಗ ಮಿಸ್ರಿಕೋಟಿ ಕಾಳಪ್ಪ ಅಂದ, ಕಂಬಾರವ ನಾನು, ಕಲ್ಲು ಕಟ್ಟದೇನು, ಕೆಬಣ ಬಡದೇನು, ಆದ್ರೆ ಈ ಮೂರ್ತಿಯನ್ನ ಕಲಾತ್ಮಕವಾಗಿ ನಿನ್ನಂಗ ಯಪ್ಪ ಮಾಡಕ್ ಸಾಧ್ಯ ಹಂಗೈತೋ. ಏಯ್ ಕಾಳಪ್ಪ ಕಣ್ಣು ಮುಚ್ಚಿದ್ರೆ ನಾವು ಒಮ್ಮೆ ಕಾಣಿಸಿ ನಿನ್ನ ಕಣ್ಣು ಮುಚ್ಚಿದ್ರಲ್ಲಪ್ಪ, ತಣ್ಣಗ ನಿದ್ದೆ ಮಾಡಿದ್ರು ನಿದ್ದೆಗಣ್ಣಾಗು ನೀ ಕಾಣಿಸ್ತೀವಿ, ಯಾವಾಗಲೂ ನನ್ನ ಹೃದಯದೊಳಗದಿ ಅಂದಾಗ ನಿನ್ನ ಹೃದಯದೊಳಗದೀನಿ ಅಂದ್ರೆ ಉಳಿಯೊಳಗೆ ಬರದೆ ಇಟ್ಟತ್ತೋ ನೀನೇ ಮಾಡಿದನಂತಂದಾಗ, ಹಂಗಾರ ನಂದೊಂದು ಕರಾರು ಅಂದವ ಮಿಸ್ರಿಕೋಟಿ ಕಾಳಪ್ಪ. ಏನ್ ಕರಾರು ಅಂತಂದ್ರ, ನಾ ಮೂರ್ತಿ ಮಾಡ್ತೀನಿ ಅಂತ ಬಂದೆ ಜಳಕ ಮಾಡಿ ಅಂದ್ರೆ ನನ್ನ ಮುಂದೆ ನೀ ಸುಮ್ಮನೆ ಕುಂದ್ರಬೇಕು, ನಿನ್ನ ನೋಡಿ ಕೆತ್ತೀನಿ ಅಂದ. ಯಾರು ಬೇಡ ಅಂತಾರ? ಸಿದ್ಧಾರೂಢರು ಅವನ ಮೂರ್ತಿ ಮಾಡೋ ಮುಂದೆ ಸಮಾಧಿ ಯೋಗ ಅಂತಾರ. ಅದಕ್ಕೆ ಅಗಳಾಗ್ಲಾರ್ದ ಕುಂದ್ರೋದು, ಹಿಂಗ್ ಕುಂತು ಬಿಡ್ತಿದ್ರು. ಈ ಗದ್ಗಿ ಮೇಲೆ ಐತಲ್ಲ ಶಿರಡಿ ಸಾಯಿಬಾಬಾ ಕೊಟ್ಟ ಮೂರ್ತಿ, ಅದು ಹುಬ್ಬಳ್ಳಿ ಸಿದ್ಧಾರೂಢ ಸಮಾಧಿ ಮೇಲಿರುವಂತಹದ್ದು. ಆ ಕಲ್ಲನ್ನು ಕೆತ್ತುವಾಗ ಒಮ್ಮೆ ಈ ಮೊಣಕಾಲ ಕೆಳಗ ಈ ಮುಂದ ಪಾದದ ಮೇಲೆ ಉರ್ಬರಕ್ಕಾಗಿತ್ತು. ಸಿದ್ಧಾರೂಢರ ಕೈಲಾಸ ಮಂಟಪದೊಳಗೆ ಕುಂತಿದ್ರು. ಉಸುಕಿನ ಪೇಪರ್ ತಗೊಂಡು ಕಾಳಪ್ಪ ಖಾಲಿ ನಿಂತರಿ ಅಂತ ಮೊಣಕಾಲನ್ನ ಭಾಗಕ್ಕ ಮೂರ್ತಿಗೆ ಉಸುಕಿನ ಪೇಪರ್ ಪಾಲಿಸ್ ಪೇಪರ್ ಹಚ್ಚಿ ತಿಕ್ಕುವಾಗ ಸಿದ್ಧಾರೂಢರ ಚರ್ಮ ಹರಿದು ಅಲ್ಲಿ ಕೈಲಾಸ ಮಂಟಪದಾಗ ಕುಂತ ಸಿದ್ಧಾರೂಢಪ್ಪನ ಕಾಲೊಳಗೆ ರಕ್ತ ಬರಾಕತ್ತಿತ್ತು. ಎಲ್ಲಾರು ಯಾಕೆ ನಿಂತರು? ತುಕಡಿ ತುಕ್ಕವಂತಿದ್ಲಲ್ಲಿ ದಾಸೋಹದೊಳಗೆ ರೊಟ್ಟಿ ಚೋರು ಬಿದ್ದಿದ್ದು ತಗೊಂಡು ಆರಿಸಿ ಅಡಿಗೆ ಮಾಡ್ಕೊಂಡು ಅಂತಿದ್ಲ ಅಕ್ಕಿ ಬಂದು, ಯಪ್ಪ ನಿನ್ನ ಕಾಲಿಗೆ ಯಾಕೆ ರಕ್ತ ಬರಾಕ್ತತ್ತೋ ಯಪ್ಪ, ಏನ್ರ ಕಡ್ದ ತಂದಾಗಿಲ್ವಾ ಅಲ್ಲಿ ಕಾಳೆ ಅದಾನಲ್ಲ, ಸುಮ್ಮನೆ ಕುಂದ್ರಲಾರ್ದನ ನನ್ನ ಮೂರ್ತಿಗೆ ತಿಕ್ಕಾಕತ್ತಾನ ಮತ್ತ ಹರಿತೈತೆ ಅದು. ಕಾಳಪ್ಪ ಮುದುಕಿ ಕಿವಿ ಹಿಡ್ದಳ್ಕೊಂಬಂತು ಕಾಳಪ್ಪಗ, ನೋಡ್ಬಾ ಅಲ್ಲಿ ಅಪ್ಪಗೆ ಏನಾಗೈತೆ ಅಂತಂದು. ಹಿಂಗ ಮೂರ್ತಿ ಬೇರೆ ಎಲ್ಲ, ಸಿದ್ಧಾರೂಢರ ಬೇರೆ ಎಲ್ಲ. ಮುಹೂರ್ತ ಮಾಡುವ ಶಕ್ತಿ ಬರೋದು ಯಾವಾಗ ಅಂದ್ರ ಜಪತೋ ನಾಸ್ತಿ, ಜಪತಪದಿಂದ ಬರ್ತದೆ ಶರಣಬಸವ, ಸಾಮಾನ್ಯವಾಗಿ ಬರೋದಿಲ್ಲ. ಮುಕ್ತಿ ಕಾಂತಿ ಎಂಬುದು ಸಾರಿ ಚೆಲ್ಲದ. ಮುಕ್ತಿ ಎನ್ನುವಂತದ್ದು ಏನಾಗ್ಯದ? ಸಾರಿ ಚೆಲ್ಲದ.